ಪುಣ್ಯಕ್ಷೇತ್ರ ಸ್ನಾನಘಟ್ಟಗಳಲ್ಲಿ ಈ ಶಾಂಪೂ ಸೋಪ್ ಅನ್ನ ನಿಷೇಧ ಮಾಡಿದೆ ಈಗ ಸರ್ಕಾರ. ಮೊನ್ನೆ ಅಷ್ಟೇ ಆರ್ಡರ್ ಕೂಡ ಪಾಸ್ ಮಾಡಿದೆ. ಆದ್ರೆ ಎಲ್ಲಾ ಕಡೆನೂ ಕೂಡ ಇದು ಪಾಲನೆ ಆಗ್ತಿದೆಯಾ ಅನ್ನುವಂಥದ್ದನ್ನ TV9 ರಿಯಾಲಿಟಿ ಚೆಕ್ ಮಾಡ್ತಾ ಇದೆ. ನೋಡಿ, ಕಲಬುರಗಿ ಗಾಣಗಾಪುರದಲ್ಲಿ ಭಕ್ತರಿಗೆ ಇದ್ರ ಬಗ್ಗೆ ಮಾಹಿತಿನೇ ಇಲ್ಲ. ಶ್ರೀ ದತ್ತಾತ್ರೇಯನ ದರ್ಶನಕ್ಕೆ ಬಂದ ಭಕ್ತರಿಗೆ ಇದ್ರ ಬಗ್ಗೆ ಗೊತ್ತೇ ಇಲ್ಲ, ಇಲ್ಲಿ ಏನು ಮಾಡಬೇಕು ಮಾಡಬಾರ್ದು ಅಂತೇಳಿ. ಸೊ TV9ಗೆ ಪುಣ್ಯ ಸ್ನಾನಕ್ಕೆ ಬಂದಂಥ ಭಕ್ತರು ಕೆಲವೊಂದಷ್ಟು ಜನ ಮಾತಾಡಿದ್ದಾರೆ. ಬಟ್ ಸ್ಟಿಲ್ ಮಾಹಿತಿ ಇಲ್ಲ ಅಂತ ಹೇಳಿದ್ರು ಅಟ್ಲೀಸ್ಟ್ ಕ್ಲೀನ್ ಇಟ್ಕೊಳ್ಬೇಕು ಅಂತ ಹೇಳಿ ಯಾರು ಹೇಳಬೇಕಾಗಿಲ್ಲ ಅಲ್ವಾ? ನೋಡಿ ಅಲ್ಲಿ ಹೆಂಗೆ ಗಬ್ಬು ನಾರ್ತಾ ಇದೆ ಆ ಜಾಗ. ಅದು ಪುಣ್ಯಕ್ಷೇತ್ರ. ಪುಣ್ಯಕ್ಷೇತ್ರದಲ್ಲಿ ನೀವು ಬರ್ತೀರಿ, ನೀವು ತಂದಿರುವಂಥ ಸಾಮಾನು ವಸ್ತುಗಳನ್ನೆಲ್ಲ ಅಲ್ಲಲ್ಲೇ ಬಿಸಾಕ್ ಹೋಗ್ತೀರಿ. ಇದನ್ನೇನು ಯಾರಾದರೂ ಹೇಳಬೇಕಾ? ಸರ್ಕಾರದವ್ರು ಹೇಳಿದ್ರೇ ನಿಮಗೆ ತಲೆಗೆ ಹೋಗೋದಾ? ಇಲ್ಲ ತಾನೆ, ಇದು ಕಾಮನ್ ಸೆನ್ಸ್ ಅಲ್ವಾ? ನಾವು ಹೋಗ್ತೀವಿ ಒಂದು ಜಾಗದಲ್ಲಿ ಪುಣ್ಯಕ್ಷೇತ್ರಕ್ಕೆ ಅಂತ ಹೇಳಿದ್ರೆ ಅಲ್ಲಿಗೆ ಹೋಗಿ ಬಂದರೆ ಪುಣ್ಯ ಬರಬೇಕು, ಅಲ್ಲಿ ಹೋಗಿ ನಾವು ಪಾಪ ಮಾಡಿ ಬರೋದಲ್ಲ ಅಲ್ವಾ? ಸೊ ಈ ಬಗ್ಗೆ ಒಂದು ರಿಯಾಲಿಟಿ ಚೆಕ್ ಮಾಡಿದ್ದಾರೆ ನಮ್ಮ ಪ್ರತಿನಿಧಿ. ದತ್ತಾತ್ರೇಯನ ದರ್ಶನಕ್ಕೆ ಬಂದಿರುವಂಥ ಒಂದು ಭಕ್ತರಿಗೆ ಹೇಗಿದೆ, ಅಲ್ಲಿಂದ ಒಂದು ಇನ್ಫಾರ್ಮೇಷನ್ ಏನು ಸಿಕ್ಕಿಲ್ವ ಸರಿಯಾಗಿ? ಸೊ ನಮ್ಮ ಪ್ರತಿನಿಧಿ ದತ್ತಾತ್ರೇಯ ಪಾಟೀಲ್ ಅವರು ಮಾಡಿದ್ದಾರೆ, ಬನ್ನಿ ನೋಡೋಣ. ರಾಜ್ಯದ ಪವಿತ್ರ ಧಾರ್ಮಿಕ ಕ್ಷೇತ್ರಗಳಲ್ಲಿ ರಾಜ್ಯ ಸರ್ಕಾರ ಇನ್ಮೇಲೆ ಏನು ಪುಣ್ಯ ಸ್ನಾನದ ಸ್ನಾನಘಟ್ಟಗಳೇನಿವೆ ಅಲ್ಲಿ ಸೋಪು, ಶಾಂಪು ಮತ್ತು ಬಟ್ಟೆ ಒಗೆಯೋದನ್ನು ನಿಷೇಧ ಮಾಡಿರ್ತಕ್ಕಂಥದ್ದು. ಸದ್ಯ ನಾನು ಕಲ್ಯಾಣ ಕರ್ನಾಟಕದ ಪವಿತ್ರ ಧಾರ್ಮಿಕ ಸ್ಥಳ ಮತ್ತು ಪ್ರಸಿದ್ಧ ಧಾರ್ಮಿಕ ಸ್ಥಳ ಆಗಿರ್ತಕ್ಕಂಥ ಗಾಣಗಾಪುರದ ದತ್ತನ ಸನ್ನಿಧಿ ಇಲ್ಲಿದ್ದೀನಿ. ದತ್ತಾತ್ರೇಯ ದೇವಸ್ಥಾನದ ಏನು ಸಂಗಮ ಅಂತ ಕರೆಸಿಕೊಂಡಿರ್ತಕ್ಕಂಥ ಪವಿತ್ರ ಪುಣ್ಯ ಸ್ನಾನ ಮಾಡ್ತಕ್ಕಂಥ ಸ್ನಾನಘಟ್ಟ ಪ್ರದೇಶದಲ್ಲಿ ನಾನಿರ್ತಕ್ಕಂಥದ್ದು. ಇಲ್ಲಿವರೆಗೂ ಕೂಡ ನಿನ್ನೆ ಏನು ರಾಜ್ಯ ಸರ್ಕಾರ ಆದೇಶ ಮಾಡಿದೆ ಅದು ಯಾವುದಕ್ಕೂ ಕೂಡ ಕಿಮ್ಮತ್ತೆ ಕೊಡ್ತಿಲ್ಲ, ಅಂದರೆ ಡೋಂಟ್ ಕೇರ್ ಅಂತಿದ್ದಾರೆ. ಯಾಕೆಂತಂದರೆ ಇಲ್ಲಿ ಎಲ್ಲವೂ ಕೂಡ ರಾಜೋರೋಷವಾಗಿ ಅಂತಂದರೆ ಯಾವ ರೀತಿಯಾಗಿ ರಾಜ್ಯ ಸರ್ಕಾರ ನದಿ ಮತ್ತು ಪುಣ್ಯಸ್ಥಾನಗಳು ಏನಿದ್ದಾವೆ ಅವೆಲ್ಲವನ್ನು ಕೂಡ ಮಲಿನ ಆಗ್ತಿದೆ ಶಾಂಪೂ ಸೋಪ್ನಿಂದ. ಅದನ್ನು ತಡೆಗಟ್ಟಬೇಕು ಅನ್ನೋಂಥ ನಿಟ್ಟಿನಲ್ಲಿ ಏನು ಶಾಂಪೂ ಮತ್ತು ಸೋಪ್ಗಳನ್ನು ನಿಷೇಧ ಮಾಡಲಾಗಿತ್ತು ಮತ್ತು ಬಟ್ಟೆ ತೊಳೆಯೋದನ್ನು ನಿಷೇಧ ಮಾಡಲಾಗಿತ್ತು. ಅದೆಲ್ಲವೂ ಕೂಡ ಇಲ್ಲಿ ಏತನ್ಮಧ್ಯೆ ಏನು ನಡೀತಾ ಇರ್ತಕ್ಕಂಥದ್ದು. ಮತ್ತು ಶಾಂಪೂಗಳ ಮಾರಾಟ ಕೂಡ ನದಿ ದಡದಲ್ಲೇ ನಡೀತಾ ಇದೆ. ಯಾಕೆಂತಂದರೆ ಖುದ್ದು ಗಣಗಾಪುರ ದತ್ತಾತ್ರೇಯ ಸನ್ನಿಧಿ ಅಂತಂದರೆ ಕರ್ನಾಟಕ, ತೆಲಂಗಾಣ ಮತ್ತು ಮಹಾರಾಷ್ಟ್ರ 3 ರಾಜ್ಯಗಳ ಭಕ್ತರು ಸಾವಿರಾರು ಸಂಖ್ಯೆಯಲ್ಲಿ ಪ್ರತಿ ಹುಣ್ಣಿಮೆ ಮತ್ತು ಪ್ರತಿ ವಾರನೂ ಕೂಡ ಇಲ್ಲಿಗೆ ಬರ್ತಾರೆ. ಮತ್ತು ಇದೇ ಏನು ಸಂಗಮ ಏನಿದೆ, ಈ ಸಂಗಮದ ಪವಿತ್ರ ಏನು ಸ್ನಾನಘಟ್ಟ ಇದೆ, ಈ ಸ್ನಾನಘಟ್ಟದಲ್ಲೇ ಪುಣ್ಯ ಸ್ನಾನವನ್ನು ಮಾಡ್ತಾಯಿದ್ದಾರೆ. ಆದರೆ ನೀವು ಈ ಸ್ನಾನಘಟ್ಟದ ಪರಿಸ್ಥಿತಿಯನ್ನು ನೀವು ನೋಡ್ಬೋದು, ಯಾವ ರೀತಿಯಾಗಿ ಕಲುಷಿತ ಆಗಿದೆ ಮತ್ತು ಎಷ್ಟೊಂದು ಯಥೇಚ್ಛ ಪ್ರಮಾಣದಲ್ಲಿ ಇಲ್ಲಿ ವಸ್ತುಗಳನ್ನು ಬಿಟ್ಟು ಹೋಗಿರ್ತಕ್ಕಂಥದ್ದು. ಏನು ಸ್ನಾನವನ್ನು ಮಾಡಿರ್ತಕ್ಕಂಥ ಏನು ಭಕ್ತಾದಿಗಳು ಇಲ್ಲಿ ತಮ್ಮ ಬಟ್ಟೆಗಳು ಮತ್ತು ತಾವು ತಂದಿರತಕ್ಕಂಥ ಏನು ಕಾಯಿಗಳಾಗಿರ್ಬೋದು ಮತ್ತು ಎಡೆ ಇರ್ಬೋದು ಇವೆಲ್ಲವನ್ನು ಕೂಡ ನದಿ ದಡದಲ್ಲೇ ಬಿಟ್ಟಿರೋದ್ರಿಂದ ಸಾಕಷ್ಟು ಮಲಿನವಾಗಿರ್ತಕ್ಕಂಥದ್ದು. ಮತ್ತು ನೀವು ದೃಶ್ಯದಲ್ಲಿ ನೋಡ್ಬೋದು ಯಾವ ರೀತಿಯಾಗಿ ನೀರು ಕಲುಷಿತ ಆಗಿದೆ ಅನ್ನುವಂಥದ್ದು ಕೂಡ ಕಾಣ್ತಿದ್ದೀವಿ. ಇಷ್ಟಾದರೂ ಕೂಡ ರಾಜ್ಯ ಸರ್ಕಾರ ನಿನ್ನೆ ಇದನ್ನು ತಡೆಗಟ್ಟಬೇಕು ಮತ್ತು ಇವೆಲ್ಲವನ್ನು ಪವಿತ್ರ ಸ್ನಾನಘಟ್ಟಗಳಲ್ಲಿ ಮಾಡಬಾರ್ದು ಅನ್ನುವಂಥ ಉದ್ದೇಶದಿಂದ ಸಾಕಷ್ಟು ಕಟ್ಟುನಿಟ್ಟಿನ ಆದೇಶ ಹೊರಡಿಸಿದ್ರು ಕೂಡ ಇಲ್ಲಿ ಗಣಗಾಪುರದ ಏನು ಭೀಮಾ ನದಿ ದಡ ಏನಿದೆ ಈ ಭೀಮಾ ನದಿ ತೀರದಲ್ಲಿ ಸದ್ಯ ಎಲ್ಲವೂ ಕೂಡ ಮತ್ತೆ ನಡೀತಾ ಇರ್ತಕ್ಕಂಥದ್ದು. ಸರ್ಕಾರದ ಆದೇಶಕ್ಕೂ ಕೂಡ ಇಲ್ಲಿನ ದೇವಸ್ಥಾನದ ಆಡಳಿತ ಮಂಡಳಿ ಕಿಮ್ಮತ್ತು ಕೊಡ್ತಿಲ್ಲ ಮತ್ತು ಇಲ್ಲಿನ ವ್ಯಾಪಾರಸ್ಥರು ಕೂಡ ಇಲ್ಲಿವರೆಗೂ ಕೂಡ ರಾಜಾರೋಷವಾಗಿ ಶಾಂಪೂ ಮತ್ತು ಸೋಪುಗಳನ್ನು ಮಾರಾಟ ಮಾಡ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಜೊತೆ ದತ್ತಾತ್ರೇಯ ಪಾಟೀಲ್, TV9 ಕಲಬುರಗಿ.